ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸೂಪರ್ ಪ್ರೈಮ್ ಎಟ್ 9. ನಾನು ಸ್ಮಿತಾ ರಂಗನಾಥ್. ದಿನದ ಅಗ್ರ ಸುದ್ದಿಯನ್ನ ಸಮಗ್ರವಾಗಿ ಹೇಳ್ತೀವಿ ಇವತ್ತಿನ ಸೂಪರ್ ಪ್ರೈಮ್ ಎಟ್ 9 ನಲ್ಲಿ. ಅದಕ್ಕಿಂತ ಮುಂಚೆ ಸೂಪರ್ ಹೆಡ್ಲೈನ್ಸ್. ರಾಜ್ಯದಲ್ಲಿ ಹನಿ ಹನಿ ನೀರಿಗೂ ಬವಣೆ. ತಮಿಳುನಾಡಿಗೆ ನೀರು ಕೊಟ್ಟ ಸರ್ಕಾರದ ವಿರುದ್ಧ ರೈತರ ಪ್ರತಿಭಟನೆ. ವಿವಾದದ ವಿಚಾರಣೆ ಶೀಘ್ರವೇ ಪ್ರತ್ಯೇಕ ಪೀಠ ರಚನೆ. ಸೋಮಶೇಖರ್ ಭೈರತಿ ಆಪ್ತರನ್ನ ಸೆಳೆದ ಕಾಂಗ್ರೆಸ್. ಆಫರ್ ಬಂದಿದೆ, ಬಿಜೆಪಿ ಬಿಡಲ್ಲ ಎಂದ ಎಸ್ಟಿಎಸ್. ಶಾಸಕರನ್ನ ಉಳಿಸಿಕೊಳ್ಳೋಕೆ ಕಮಲ ಪಡೆ ಸರ್ಕಸ್. ಎನ್ಇಪಿ ಬದಲು ಎಸ್ಇಪಿ ಜಾರಿ ಎಂದ ಸಿದ್ದು ಸರ್ಕಾರ. ನಾಗ್ಪುರ ಶಿಕ್ಷಣ ನೀತಿ ಬೇಡ ಅಂತ ಡಿಕೆಶಿ ಅಬ್ಬರ. ಪ್ರತಿ ಹೋರಾಟ ನಡೆಸೋಕೆ ಬಿಜೆಪಿ ನಿರ್ಧಾರ. ಬಿಎಸ್ವೈ ನೇತೃತ್ವದಲ್ಲಿ ಲೋಕಸಭೆ ಚುನಾವಣೆಗೆ ತಯಾರಿ. ಎಚ್ಡಿಕೆಗೆ ಬೇಡುವಂತೆ ಬಿಜೆಪಿ ಮೈತ್ರಿ. ದೋಸ್ತಿ ಆದ್ರೂ ಹಾಸನ ಬಿಡಲ್ಲ ಅಂತ ಪ್ರೀತಂ ಗೌಡ ಸವಾರಿ. ಚಂದ್ರಯಾನ 3 ಬಗ್ಗೆ ಪ್ರಕಾಶ್ ರೈ ಉದ್ಧಟತನ. ನಟನ ವ್ಯಂಗ್ಯದ ವಿರುದ್ಧ ಕಿಡಿಕಾರಿದ ಜನ. ಲ್ಯಾಂಡರ್ನಿಂದ ಮತ್ತಷ್ಟು ಫೋಟೋ ಆಗಮನ. ಕಾವೇರಿ ಕರುನಾಡಿನ ಜೀವನಾಡಿ. ಹೀಗಾಗಿನೇ ನಮಗೂ ಪಾಲ್ ಬೇಕು ಅಂತ ನೆರೆಯ ತಮಿಳುನಾಡು ತಕರಾರು ತೆಗೆದಾಗ್ಲೆಲ್ಲ ನಮಗೆ ಉಭಯ ಸಂಕಟದ ಪರಿಸ್ಥಿತಿ. ನಮ್ಮ ನೆಲವೇ ಒಣಗ್ತಿರುವಾಗ ನೆರೆ ರಾಜ್ಯ ನೀರ್ ಬಿಡಿ ಅಂದಾಗಂತೂ ಉಸಿರು ಗಟ್ಟಿಸೋ ಅನುಭವ. ಇಂಥ ಸಂದರ್ಭದಲ್ಲೂ ನಮ್ಮ ರಾಜಕಾರಣಿಗಳ ರಾಜಕೀಯಕ್ಕೆ ಬಿಡುವೆ ಇರೋದಿಲ್ಲ. ಅವ್ರ ಮೇಲೆ ಇವ್ರ ಮೇಲೆ ಅವರು ಕೆಸರು ಎರಚೋದು ಮಾತ್ರ ಬಿಡಲ್ಲ. ಕಾವೇರಿ ನಮ್ಮವಳು, ಕಾವೇರಿ ನಮ್ಮವಳು. ತಮಿಳುನಾಡಿಗೆ ನೀರು ಬಿಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ರಾಜ್ಯದ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಇದು ಬಿಜೆಪಿ ಮೊಳಗಿಸಿದ ಘೋಷಣೆಗಳು. ಟೈರ್ಗೆ ಬೆಂಕಿ ಹಚ್ಚಿದ್ರು, ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ರಸ್ತೆ ತಡೆ ನಡೆಸಿದ್ರು, ಅದೇ ಜಾಗದಲ್ಲಿ ಉರುಳು ಸೇವೆನೂ ಮಾಡಿದ್ರು. ಮಂಡ್ಯದ ಸಂಜಯ್ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸಂಸದೆ ಸುಮಲತಾ, ಸಂಸದ ಪಿಸಿ ಮೋಹನ್, ಬಿಜೆಪಿಯ ಅಶ್ವಥ್ ನಾರಾಯಣ್ ಗೌಡ ಭಾಗಿಯಾಗಿದ್ರು. ಎಲ್ಲರದ್ದೂ ಒಂದೇ ಕೂಗು, ತಮಿಳುನಾಡಿಗೆ ನೀರು ಬಿಟ್ಟು ನಮ್ಮ ರೈತರಿಗೆ ಅನ್ಯಾಯ ಮಾಡಿದ್ದಾರೆ, ನೀರು ಬಿಟ್ಟು ಕೈಕಟ್ಟಿ ಕೂತಿದ್ದಾರೆ ಅಂತ. ಯಾವುದೇ ತಾಯಿ ತನ್ನ ಮಕ್ಕಳನ್ನ ಉಪವಾಸ ಇಟ್ಟು ಪಕ್ಕದ ಮನೆ ಮಕ್ಕಳಿಗೆ ಊಟ ಕೊಡೋದಿಲ್ಲ. ನಮ್ಮ ರೈತರಿಗೆ, ನಮ್ಮ ಜನಾಂಗಕ್ಕೆ ಅನ್ಯಾಯ ಮಾಡಿ ನೀವು ಪಕ್ಕದ ಒಂದು ರಾಜ್ಯಕ್ಕೆ ನೀವು ಕೊಡ್ತೀವಿ ಅಂದ್ರೆ ಅದನ್ನು ಒಪ್ಪೋಕ್ ಸಾಧ್ಯನಾ? ಕಾವೇರಿ ನಮ್ಮ ತಾಯಿ. ಕಳೆದ ತಿಂಗಳು ಏನು ಇವರು ಇಂಡಿಯಾ ಅಂತೇಳಿ ಒಂದು ಒಕ್ಕೂಟವನ್ನು ಮಾಡಿಕೊಂಡ್ರು ನರೇಂದ್ರ ಮೋದಿ ಅವರ ವಿರುದ್ಧವಾಗಿ, ಸ್ಟಾಲಿನ್ ಅವ್ರ ಜೊತೆ ತಮಿಳುನಾಡಿನ ಮುಖ್ಯಮಂತ್ರಿ ಜೊತೆ ಮಾಡಿಕೊಂಡಿರ್ತಕ್ಕಂಥ ಒಳ ಒಪ್ಪಂದದ ಮೇಲೆ ಇವತ್ತು ನೀರನ್ನ ಬಿಟ್ಟಿದ್ದಾರೆ. ಕಾವೇರಿಯನ್ನ ರಕ್ಷಣೆ ಮಾಡ್ತೀನಿ ಅನ್ನೋ ನೆಪ ಇಟ್ಕೊಂಡು ಮೈತ್ರಿಕೂಟದ ಪಾಲ್ದಾರ ಪಕ್ಷ ಆದಂತ ಸ್ಟಾಲಿನ್ ಅವರನ್ನ ಸುಪ್ರೀತಗೊಳಿಸಲು ಏನು ಇಂಡಿಯಾ ಅಂತ ಮಾಡಿಕೊಂಡಿದ್ದಾರೆ, ಅವರನ್ನ ಸುಪ್ರೀತಗೊಳಿಸೋಕ್ಕೋಸ್ಕರ ಸೋನಿಯಾ ಗಾಂಧಿ ಅವರನ್ನ, ರಾಹುಲ್ ಗಾಂಧಿ ಅವರನ್ನ ಸುಪ್ರೀತಗೊಳಿಸೋಕ್ಕೋಸ್ಕರ ತಮಿಳುನಾಡಿಗೆ ಫೇವರ್ ಮಾಡುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಕಾವೇರಿ ನೀರು ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಮಾಡುವಂತದ್ರಲ್ಲಿ ಸರ್ಕಾರ ಮೊದಲನೇದಾಗಿದೆ. ತಕ್ಷಣ ಅದಕ್ಕೆ ನಿಲ್ಲಿಸಿ ಅದೇನ್ ಬರ್ತದೆ ಅದನ್ನ ಎದುರಿಸುವಂತದ್ದು. ರೈತರು ಸರ್ಕಾರದ ಪರವಾಗಿರ್ತೀವಿ. ಇಲ್ಲ ಇವ್ರು ಹೇಳ್ತಾರೆ ಡಿ.ಕೆ. ಶಿವಕುಮಾರ್ ನೀವೇ ಕೋರ್ಟ್ಗೆ ಹೋಗಿ ಅಂತಂದ್ರೆ ಇವ್ರ ಮುಖ್ಯಮಂತ್ರಿ ಯಾಕೆ ಮಾಡಿರೋದು? ನಾವು ನಮ್ಮ ಹಿತ ನೋಡ್ಲಿ ಅಂತ. ಹಿತ ನೋಡಿಕ್ ಆಗದೆ ಇರೋಂತವ್ರಿದ್ರೆ ಅವ್ರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ. ಏನ್ ಸರ್, ಸರ್ಕಾರದಿಂದ ರೈತರಿಗೆ ಅನ್ಯಾಯ ಆಗ್ತಿದ್ಯಂತೆ ಬಿಜೆಪಿಯವರು ಪ್ರತಿಭಟನೆ ಮಾಡುತ್ತಿದ್ದಾರೆ ಅಂದ್ರೆ ಡಿಸಿಎಂ ಹಾಗೂ ನೀರಾವರಿ ಸಚಿವರು ಬಿಜೆಪಿಯವರಿಗೆ ಉತ್ತರ ಕೊಡಲ್ಲ ಅಂದ್ರು. ಬೊಮ್ಮಾಯಿ ಜನರಿಗೆ ಉತ್ತರ ಕೊಡಿ ಅಂದ್ರು. ರಾಜ್ಯ ಕಾಪಾಡಬೇಕು, ರೈತರು ಕಾಪಾಡಬೇಕು, ಅಷ್ಟು ಗೊತ್ತು. ನಾನು ಅವ್ರಿಗೆಲ್ಲ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ನೀರಾವರಿ ಸಚಿವರು, ರಾಜ್ಯದ ಜನರಿಗೆ ಉತ್ತರ ಕೊಡ್ಲಿ ಅವರು. ಆಗಸ್ಟ್ 8ನೇ ತಾರೀಕಿನಿಂದಲೂ ನೀರನ್ನ ಬಿಟ್ಟು ಈಗ ಸರ್ಕಾರ ನಿದ್ದೆಯಿಂದ ಎದ್ದಿದೆ. ಬುಧವಾರ ಡಿ.ಕೆ. ಶಿವಕುಮಾರ್ ಸರ್ವಪಕ್ಷ ಸಭೆ ಕರೆದಿದ್ದಾರೆ. ಈ ಮಧ್ಯೆ ತಮಿಳುನಾಡು ಅರ್ಜಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೂ ಬಂದಿದ್ದು, ಸರ್ಕಾರ ಇನ್ನೂ ಅರ್ಜಿ ಹಾಕೋದಾಗಿ ಹೇಳ್ತಾನೇ ಇದೆ. ಇಲ್ಲಿವರೆಗೂ ನೀವು ನೋಡಿದ್ದು ಬಿಜೆಪಿಯ ಪ್ರತಿಭಟನೆ, ರೈತರ ಪ್ರತಿಭಟನೆಯ ದೃಶ್ಯ ಕಾವ್ಯಗಳು. ಕಾವೇರಿ ವಿಷಯದಲ್ಲಿ ಸರ್ಕಾರ ಎಷ್ಟೆಲ್ಲ ಎಡವಟ್ಟು ಮಾಡಿದೆ, ಹಾಗೆ ನೀರಾವರಿ ಸಚಿವರೂ ಆಗಿರುವ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕಾವೇರಿ ವಿಷಯದಲ್ಲಿ ಜನರಿಗೆ ಹೇಗೆ ತಪ್ಪು ಮಾಹಿತಿ ಕೊಟ್ರು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ, ನೋಡ್ಬಿಡಿ.
ತಮಿಳುನಾಡಿಗೆ ಕಾವೇರಿ ನೀರು ಹರಿಯುತ್ತಿದೆ. ಆಗಸ್ಟ್ 8ನೇ ತಾರೀಕಿನಿಂದ ತಮಿಳುನಾಡಿಗೆ 10,000 ಕ್ಯೂಸೆಕ್ನಂತೆ ನೀರು ಹೋಗ್ತಾನೆ ಇದೆ. ಆದರೂ ನಮ್ಮ ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ನೀರನ್ನೇ ಬಿಟ್ಟಿಲ್ಲ ಅಂತಿದ್ದಾರೆ. ಕಾವೇರಿ ವಿಷಯದಲ್ಲಿ ಡಿಕೆಶಿ ಎಡವಟ್. ಹೇಳಿಕೆ ನಂಬರ್ 1, ಹೆಚ್ಚು ನೀರನ್ನೇ ಬಿಟ್ಟಿಲ್ವಂತೆ. ಯಾವುದು ಹೆಚ್ಚಿಗೆ ನೀರನ್ನ ಬಿಟ್ಟಿಲ್ಲ. ನಾವು ನೀರು ಬಿಡದೇ ಇರೋದಕ್ಕೆ ಅವ್ರು ನ್ಯಾಯ ಆಡ್ತಾ ಇರೋದು ನಮ್ಮ ಹತ್ರ. ನಾವು ನೀರು ಬಿಡದೇ ಇರೋದಕ್ಕೆ ಅವರು ನಮ್ಗೇನು ಹೇಳಿದ್ರು, ದಿನ ಆಗಸ್ಟ್ 31ನೇ ತಾರೀಕುವರೆಗೂ 10,000 ಕ್ಯೂಸಿಕ್ ಬಿಡಬೇಕು ಅಂತ ಹೇಳಿದ್ರು. ದಟ್ ವಿ ಆರ್ ನಾಟ್ ಫುಲ್ಫಿಲ್ಡ್ ಅಂತಾನೆ ಅವರು ಹೋಗಿರೋದು. ಕಾವೇರಿ ವಿಷಯದಲ್ಲಿ ಡಿಕೆಶಿ ಎಡವಟ್. ಹೇಳಿಕೆ ನಂಬರ್ 2, ಕೆಆರ್ಎಸ್ನಲ್ಲಿ 55 ಟಿಎಂಸಿ ನೀರಿದೆಯಂತೆ. ಇರೋದು 55 ಟಿಎಂಸಿ, ನಮ್ ಬೇಕಾಗಿರೋದು 124 ಟಿಎಂಸಿ. ನೀರು 80 ಟಿಎಂಸಿ ಬರೀ ಕುಡಿಯೋ ಇದು ನೀರಾವರಿಗೆ ಬೇಕಾಗಿದೆ. ಕೇಳಿದ್ರಲ್ಲ, ಸಚಿವರ ಪ್ರಕಾರ ಕೆಆರ್ಎಸ್ನಲ್ಲಿ 55 ಟಿಎಂಸಿ ನೀರಿದೆಯಂತೆ. ಆದರೆ ಕೆಎಸ್ಎನ್ಡಿಎಂಸಿ ಟ್ವಿಟರ್ನಲ್ಲಿ ಕೆಆರ್ಎಸ್ ಡ್ಯಾಂನಲ್ಲಿರುವ ನೀರಿನ ಸಂಗ್ರಹ ಬರೀ 27.62 ಟಿಎಂಸಿ. ಕಾವೇರಿ ಕೊಳ್ಳದ ಹಾರಂಗಿ, ಹೇಮಾವತಿ, ಕಬಿನಿ ಸೇರಿದ್ರು ಒಟ್ಟು 79.83 ಟಿಎಂಸಿ ನೀರಿದೆ. ಸಚಿವರೇ ಹೇಳೋ ಪ್ರಕಾರ ನಮಗೆ ಬೇಕಿರೋದು 124 ಟಿಎಂಸಿ. ಕೃಷಿ ನೀರಾವರಿಗೆ 80 ಟಿಎಂಸಿ. ಕೆಎಸ್ಎನ್ಡಿಎಂಸಿ ಲೆಕ್ಕ ಕೆಆರ್ಎಸ್ನಲ್ಲಿ 27.62 ಟಿಎಂಸಿ ಇದೆ. ಕುಡಿಯಲು ಇತರೆ 44 ಟಿಎಂಸಿ ಬೇಕಾಗಿದ್ರೆ ಹೇಮಾವತಿಯಲ್ಲಿ 28.66 ಟಿಎಂಸಿ ಇದೆ. ಒಟ್ಟು ಬೇಕಾದ ನೀರು 124 ಟಿಎಂಸಿ. ಹಾರಂಗಿ ಮತ್ತು ಕಬಿನಿ ಸೇರಿಸಿದ್ರೆ 23.55 ಟಿಎಂಸಿ ಇದೆ. ಈಗಿರುವ ಡ್ಯಾಂ ಸಂಗ್ರಹ 55 ಟಿಎಂಸಿ. ಆದರೆ ಇರುವ ಒಟ್ಟು ಪ್ರಮಾಣ 79.83 ಟಿಎಂಸಿ. ತಮಿಳುನಾಡು ಸುಪ್ರೀಂ ಕೋರ್ಟ್ಗೆ ಕಾವೇರಿಗಾಗಿ ಅರ್ಜಿ ಹಾಕಿ ವಾರ ಆಗಿದೆ. ಪ್ರತಿಪಕ್ಷಗಳು ಕೇಳಿದ್ರೆ ರಾಜಕೀಯ ಅಂತಾರೆ ಡಿಕೆ ಶಿವಕುಮಾರ್. ರೈತರು ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ. ಈಗ ನಿದ್ದೆಯಿಂದ ಎದ್ದಿರೋ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಅಂತ ಬಿಜೆಪಿ ಸಾಲು ಸಾಲು ಟ್ವೀಟ್ ಹಾಕಿ ಛೀಮಾರಿನೂ ಹಾಕಿದೆ. ಆದ್ರೂ ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ಮಾತ್ರ ಏನೂ ಆಗಿಲ್ಲ ಅಂತಿದ್ದಾರೆ. ಕಾವೇರಿ ನೀರಿಗಾಗಿ ಒಂದು ಹೆಜ್ಜೆ ಮುಂದೆ ಹೋಗಿರುವ ತಮಿಳುನಾಡು ಸುಪ್ರೀಂ ಕೋರ್ಟ್ನ ಕದ ತಟ್ಟಿದೆ. ಸುಪ್ರೀಂ ಕೋರ್ಟ್ ತಮಿಳುನಾಡು ಸರ್ಕಾರದ ಈ ಒಂದು ಅಹವಾಲನ್ನ ಸ್ವೀಕರಿಸಿದೆ ಕೂಡ. ಹಾಗೆ ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಹಿಯರಿಂಗ್ ಕೂಡ ಆಗಿದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಆಗಿದ್ದೇನು, ತಮಿಳುನಾಡಿನ ವಾದವೇನು, ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿರೋದೇನು ಗಮನಿಸ್ತಾ ಹೋಗೋಣ. ಒಂದ್ ಕಡೆ ತಮಿಳುನಾಡಿನ ವಾದ ಏನಾಗಿತ್ತು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ತಮಿಳುನಾಡಿನಲ್ಲಿ ನೀರಿಗೆ ಬರ ಇದೆ, ಕೃಷಿಗೂ ಕೂಡ ನೀರ್ ಸಾಕಾಗದೆ ಸಮಸ್ಯೆ ಆಗ್ತಾ ಇದೆ ಅನ್ನೋದು ತಮಿಳುನಾಡಿನ ವಾದ. ಇಲ್ಲಿಗೆ ನಿಲ್ಲಿಲ್ಲ. ಇದರ ಜೊತೆಗೆ ಕಾವೇರಿ ತಪ್ಪಲಿನ ಬೆಳೆಗಳಿಗೆ ತುರ್ತಾಗಿ ನೀರಿನ ಅವಶ್ಯಕತೆ ಇದೆ. ತಮಿಳುನಾಡು ವ್ಯಾಪ್ತಿಯಲ್ಲಿ ಕಾವೇರಿ ತಪ್ಪಲಲ್ಲಿ ಬೆಳೆಯೋ ಬೆಳೆಗಳಿಗೆ ನೀರು ತಕ್ಷಣಕ್ಕೆ ಬೇಕಾಗಿದೆ. ಆಗಸ್ಟ್ 11ರಿಂದ 15,000 ಕ್ಯೂಸೆಕ್ ನೀರನ್ನ ಕರ್ನಾಟಕ ನಮ್ಮ ರಾಜ್ಯಕ್ಕೆ ಹರಿಬಿಡಬೇಕಾಗಿತ್ತು. ಆದ್ರೆ ಅವ್ರು ಮಾಡಿದ್ದೇನು, ಕರ್ನಾಟಕ ಈವರೆಗೆ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ 10,000 ಕ್ಯೂಸೆಕ್ ನೀರನ್ನ ಮಾತ್ರ ಬಿಟ್ಟಿದೆ ಅಂತ ಹೇಳಿ ತಮಿಳುನಾಡು ಹೇಳ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ನೀರು ಬಿಟ್ಟೇ ಇಲ್ಲ ಅಂತ ಹೇಳ್ತಿದ್ದಾರೆ. ತಮಿಳುನಾಡೇ ಹೇಳ್ತಿದೆ 10,000 ಕ್ಯೂಸೆಕ್ ನೀರನ್ನ ಬಿಟ್ಟಿದ್ದಾರೆ ಅಂತ ಹೇಳಿ. ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ಆದೇಶ ಏನಿದೆ, ಇಂತಿಂತ ತಿಂಗಳು ಇಷ್ಟಿಷ್ಟು ಪ್ರಮಾಣದಲ್ಲಿ ನೀರನ್ನ ಬಿಡಬೇಕು ಅಂತ ಹೇಳಿ, ಅದನ್ನು ಕೂಡ ಕರ್ನಾಟಕ ಉಲ್ಲಂಘನೆ ಮಾಡಿದೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿದೆ ತಮಿಳುನಾಡು. ಇದರ ಜೊತೆಗೆ ಇಲ್ಲಿವರೆಗೂ 19.60 ಟಿಎಂಸಿ ನೀರನ್ನಷ್ಟೇ ಕರ್ನಾಟಕ ಬಿಟ್ಟಿದೆ. ಅಂದ್ರೆ ನಮ್ಮ ಪಾಲಿಗೆ ಬರಬೇಕಾದ ನೀರಿನ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅನ್ನೋದಕ್ಕೆ ಈ ಅಂಕಿ ಅಂಶಗಳ ಸಾಕ್ಷ್ಯವನ್ನ ನುಡಿತಾ ಇದೆ ತಮಿಳುನಾಡು. ಇನ್ನು ಸೆಪ್ಟೆಂಬರ್ ಒಳಗೆ 36.76 ಟಿಎಂಸಿ ನೀರನ್ನ ಹರಿಸೋಕೆ ಸೂಚನೆಯನ್ನ ನೀಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ತಮಿಳುನಾಡು ಸರ್ಕಾರದ ಪರವಾದ ವಕೀಲರು. ಇದರ ಜೊತೆಗೆ ಬಾಕಿ ನೀರು ಸೇರಿ ಪ್ರತಿದಿನ 24,000 ಕ್ಯೂಸೆಕ್ ನೀರನ್ನ ಬಿಡೋಕೆ ಆದೇಶವನ್ನ ಹೊರಡಿಸಬೇಕು. ಆಗ ಮಾತ್ರ ತಮಿಳುನಾಡಿನಲ್ಲಿ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಕುಡಿಯೋ ನೀರು, ಬೆಳೆಗಳಿಗೆ ನೀರು, ಇದೆಲ್ಲದಕ್ಕೂ ಕೂಡ ನಮಗೆ ಹೊಂದಾಣಿಕೆ ಮಾಡಬೇಕಂದ್ರೆ ಪ್ರತಿದಿನ 24,000 ಕ್ಯೂಸೆಕ್ ನೀರು ಕರ್ನಾಟಕದಿಂದ ಬರಬೇಕು. ಅದಕ್ಕೆ ನಿಮ್ಮ ಆದೇಶ ಬೇಕು ಅಂತ ಹೇಳ್ತಿದೆ. ಇನ್ನು ನೀರಿನ ಲಭ್ಯತೆ, ಹರಿವಿನ ವಿಚಾರಣೆಗೆ ಪ್ರತ್ಯೇಕ ಪೀಠವನ್ನ ರಚನೆ ಮಾಡಬೇಕು ಅಂತ ಹೇಳಿ ತಮಿಳುನಾಡು ಕೋರಿದೆ. ಇದಕ್ಕೆ ಸುಪ್ರೀಂ ಕೋರ್ಟ್ ಏನಂದಿದೆ ಮುಂದಿನ ಭಾಗದಲ್ಲಿ ಅದನ್ನು ಕೂಡ ತಿಳಿಸ್ತಾ ಹೋಗ್ತೀವಿ. ಇದರ ಜೊತೆಗೆ ತಮಿಳುನಾಡು ಪರ ವಕೀಲರಾದ ಮುಕುಲ್ ರೋಹಟಗಿ ಅವರು ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಒಂದು, ನೀರನ್ನ ಬಿಡ್ಲಿಕ್ಕೆ ಆದೇಶ ಹೊರಡಿಸಬೇಕು, ಪ್ರತ್ಯೇಕ ಪೀಠಕ್ಕೆ ನಿಮ್ಮ ಆದೇಶ ಅಪ್ಪಣೆ ಬೇಕು ಅನ್ನೋದು. ಹಾಗಾದ್ರೆ ಇದನ್ನ ಆಲಿಸಿದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಪೀಠ ಹೇಳಿದ್ದೇನು, ಸಿಜೆಐ ಪೀಠ ಹೇಳಿದ್ದೇನು ಗಮನಿಸ್ತಾ ಹೋಗೋಣ. ತಮಿಳುನಾಡು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಪುರಸ್ಕರಿಸಿದೆ. ಆ ಮೂಲಕ ಈ ಒಂದು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮೊದಲ ಹೆಜ್ಜೆ ತಮಿಳುನಾಡು ಇಟ್ಟಿದ್ದನ್ನ ಪುರಸ್ಕರಿಸಿದೆ. ಇದರ ಜೊತೆಗೆ ಕಾವೇರಿ ನದಿ ನೀರು ಹಂಚಿಕೆ ವಿವಾದ ವಿಚಾರಣೆಗೆ ನಾವು ಒಳಪಡಿಸಿಕೊಳ್ತಿದ್ದೀವಿ ಅಂತ ಹೇಳ್ತಾ ವಿಚಾರಣೆಯ ಮೊದಲ ಭಾಗವನ್ನ ಪ್ರಾರಂಭಿಸಿದೆ ಕೂಡ ಸುಪ್ರೀಂ ಕೋರ್ಟ್. ಇವತ್ತೇ ಪ್ರತ್ಯೇಕ ಪೀಠ ರಚನೆ ಆಗಲಿದ್ದು ಅಲ್ಲೇ ವಿಚಾರಣೆ ಆಗಲಿ,
ಇನ್ನು ತಮಿಳುನಾಡು ಸರ್ಕಾರದ ಪರವಾಗಿ ವಕೀಲರು ಕೇಳ್ಕೊಂಡಿದ್ರು ಪ್ರತ್ಯೇಕ ಪೀಠ ಆಗಬೇಕು, ಅಲ್ಲಿ ವಿಚಾರಣೆ ಆಗಬೇಕು ಅಂತ ಹೇಳಿ. ಅದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಸಹಮತಿಯನ್ನ ಸೂಚಿಸದೆ ಸದ್ಯದ್ರಲ್ಲೇನೆ ಅಂದ್ರೆ ಇವತ್ತೇ ಅಂತ ಹೇಳಿ ಆದೇಶ ಮಾಡಿತ್ತು. ಹಾಗಾಗಿ ಸದ್ಯದ್ರಲ್ಲೇ ಪ್ರತ್ಯೇಕ ಪೀಠ ರಚನೆ ಆಗತ್ತೆ, ಅಲ್ಲಿ ವಿಚಾರಣೆ ನಡೆಯುತ್ತೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಏನಾಗ್ತಿದೆ, ಕೆಸರೆರಚಾಟ ಮಾಡ್ಕೊಂಡಿರೋ ಎಡವಟ್ಟು, ಆ ಎಡವಟ್ಟನ್ನ ತೇಪೆ ಹಚ್ಚಲಿಕ್ಕಿರೋ ಕಾನೂನಾತ್ಮಕ ಮಾರ್ಗದ ಬಗ್ಗೆ ಕೂಡ ಹೆಚ್ಚಿಗೆ ಗಮನ ಕೊಡ್ತಿಲ್ಲ ಅನ್ನೋದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಕಾವೇರಿ ವಿಚಾರದಲ್ಲಿ ಆಗ್ತಾ ಇರುವ ಗಲಾಟೆ ಆದ್ರೆ ಇತರ ರಾಜಕೀಯ ಹೈಡ್ರಾಮಾ ಕೂಡ ಕಡಿಮೆ ನಡೀತಿಲ್ಲ. ಕಾಂಗ್ರೆಸ್ಗೆ ಹೋಗಲ್ಲ ಅಂತಲೇ ಬಿಜೆಪಿ ಪಕ್ಷ ಬಿಡಲ್ಲ ಅನ್ನೋದು ಎಸ್.ಟಿ. ಸೋಮಶೇಖರ್ ಹಾಗೆ ಭೈರತಿ ಮಾತು. ಆದ್ರೆ ಇದೇ ಶಾಸಕರ ಆಪ್ತರು, ಪರಮಾಪ್ತರ ಪೈಕಿ ಇವತ್ತು ಅನೇಕರು ಅಧಿಕೃತವಾಗಿ ಕಾಂಗ್ರೆಸ್ ಸೇರಿದ್ದಾರೆ. ಕಾಂಗ್ರೆಸ್ ಪಕ್ಷದ ಬಾವುಟವನ್ನ ಡಿಕೆ ಶಿವಕುಮಾರ್ ಹಸ್ತಾಂತರ ಮಾಡುತ್ತಿರೋ ಇವರೆಲ್ಲ ಬಿಜೆಪಿ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಹಾಗೂ ಶಾಸಕ ಭೈರತಿ ಬಸವರಾಜು ಬೆಂಬಲಿಗರು. ಎಡ ಬಲ ಅಂತ ನಿನ್ನೆವರೆಗೂ ಜೊತೆಗಿದ್ದ ಮಾಜಿ ಪಾಲಿಕೆ ಸದಸ್ಯರು, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಹಾಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಇವತ್ತು ಅಧಿಕೃತವಾಗಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ರು. ಈ ಭಾಗದಲ್ಲಿ ಪಕ್ಷಕ್ಕಾಗಿ ನಿಯತ್ತಾಗಿ ಏನು ಮುಂದಿನ ಬರುವ ಯಾವ ಎಲೆಕ್ಷನ್ ಇದೆ, ಬಿಬಿಎಂಪಿ ಇರ್ಬೋದು, ಮುಂದಿನ ಲೋಕಸಭೆಗಿರ್ಬೋದು, ಪ್ರಮಾಣವಾಗಿ ಕೆಲಸ ಮಾಡಿ ಪಕ್ಷಕ್ಕೆ ಎಷ್ಟು ದುಡಿಬೇಕು ಹಗಲು ರಾತ್ರಿ ದುಡಿದು ಪಕ್ಷವನ್ನ ಯಶವಂತಪುರದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಒಂದು ಯಶವಂತಪುರ ಅಂತ ಹೇಳುವಂತ ಕೆಲಸ ಮಾಡ್ತೀವಿ. ನಮ್ಮ ಎಸ್.ಟಿ. ಸೋಮಶೇಖರ್ ಅವರು ಅವರಿಗೆ ಇಲ್ಲ ಸಲ್ಲದ ದೂರುಗಳನ್ನ, ಇಲ್ಲ ಸಲ್ಲದ ತೊಂದರೆಗಳನ್ನ ಇವತ್ತು ಕೊಡ್ತಾ ಇದ್ದಾರೆ. ದಯಮಾಡಿ ಅವರು ಸಹ ಆದಷ್ಟು ಬೇಗ ಕಾಂಗ್ರೆಸ್ ಪಕ್ಷವನ್ನ ಸೇರಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮೆಲ್ಲರ ಮುಖಾಂತರ ನಾನು ಮನವಿಯನ್ನ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಗತವೈಭವ ಪ್ರಾರಂಭ ಆಗಿ ವಿಜಯ ಪತಾಕೆಯ ದಿನಗಳು ಮರುಕಳಿಸೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಹೆಂಗೆ ಅಂದ್ರೆ ಎಲ್ಲೋ ಒಂದ್ ಕಡೆ ಬೇರೆ ಕಡೆ ಇದ್ರೂ ಕೂಡ ನಮಗೆ ಅದು ಆಗೋದಿಲ್ಲ, ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಒಂದು ರಕ್ತ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಸೆಳಿತಾ ಇರ್ತದೆ. ಆ ರೀತಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತು ಯಾರು ಬೆಳ್ಕೊಂಡು ಹೋಗ್ತಾರೆ ಅವ್ರಿಗೆ ಬೇರೆ ಪಕ್ಷದಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಆ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಶಾಂತಿಯ ತೋಟ. ನಿಮ್ಮ ಆಪ್ತರು, ಭೈರತಿ ಆಪ್ತರೆಲ್ಲ ಕಾಂಗ್ರೆಸ್ ಸೇರಿದ್ರಲ್ಲ ಅಂದ್ರೆ ಶಾಸಕ ಎಸ್.ಟಿ. ಸೋಮಶೇಖರ್ ಹೇಳಿದ್ದಿಷ್ಟು. ನಮ್ಮ ಬೆಂಬಲಿಗರಂತಲ್ಲ, ಯಾರು ಟಿಕೆಟ್ ಆಕಾಂಕ್ಷಿಗಳಿಗೆ ಡೌಟ್ ಇದೆ ಅಂತವರು ಹೋಗ್ತಾರೆ. ನೆನ್ನೆ ಮೊನ್ನೆಲ್ಲ ಕೂಡ ನಾನು ಮಾತನಾಡಿದ್ದೇನೆ. ಅದರಿಂದ ಯಾರು ಹೋಗ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಮಾತನಾಡಿದ್ದೇನೆ. ಈಗ ಡಿಸೆಂಬರ್ಗೆ ಮಾಡ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳಿದ ಮೇಲೆ ಇದೆಲ್ಲ ಈ ಚಟುವಟಿಕೆಗಳು ಎಲ್ಲೆಲ್ಲಿ ಬೆಂಗಳೂರಿಗೆ ಕಾರ್ಪೊರೇಷನ್ ಹಿಡಿಬೋದು ಅಲ್ಲೆಲ್ಲನೂ ಅವ್ರನ್ನ ಕ್ಯಾಚ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ನಮ್ಮ ನಾಯಕರು. ನನ್ನನ್ನು ಬಿಜೆಪಿಗೆ ಕರ್ಕೊಂಡು ಬಂದದ್ದು ಅವರೇ. ಯಡಿಯೂರಪ್ಪನವರ ಹೊರತುಪಡಿಸಿ ನಾನೇನು ಕೂಡ ಮಾಡೋದಿಲ್ಲ. ಅವರು ನನಗೂ ಫೋನ್ ಮಾಡಿದ್ರು, ಹೇಳಿದೆ ಹಿಂಗೆ ಲೇಟಾಗೆ ಮೆಸೇಜ್ ಸಿಕ್ಕಿದೆ ಅಂತ ಹೇಳಿ ಬಾ ಮನೆಗೆ ಅಂತ ಹೇಳಿದ್ದಾರೆ. ಹೋಗಿ ಭೇಟಿ ಮಾಡ್ತೀನಿ. ಫೋನಲ್ಲಿ ಮಾತನಾಡಿದ್ದಾರೆ, ಯಾವುದು ದುಡುಕಿ ಡಿಸಿಷನ್ ತೆಗೆದುಕೊಳ್ಬೇಡ ಅಂತ. ಅವ್ರಿಗೂ ಹೋಗಿ ಏನಾಗಿದೆ ಅಂತಕ್ಕಂಥದ್ದನ್ನು ಅವ್ರಿಗೆ ಮಾಹಿತಿ ಕೊಡ್ತೇನೆ. ಅವರು ಯಡಿಯೂರಪ್ಪನವರು ಹೊರತುಪಡಿಸಿ ನಾನೇನು ಕೂಡ ಮಾಡೋದಿಲ್ಲ. ಇವತ್ತು ಅನೇಕ ಚಿಕ್ಕ ಪುಟ್ಟ ಮೀನುಗಳನ್ನ ಪಕ್ಷಕ್ಕೆ ಶಾಲ್ ಹೊದಿಸಿ ಕರೆಸ್ಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಅಲ್ಲಿಗೆ ನಿಲ್ಲಿಲ್ಲ ಡಿ.ಕೆ. ಶಿವಕುಮಾರ್ ಅವರ ಲೆಕ್ಕಾಚಾರ. ಬದಲಿಗೆ ದೊಡ್ಡ ದೊಡ್ಡ ತಿಮಿಂಗಲಗಳಿಗೇನೆ ಬಲೆ ಬೀಸಿದೆ ಬಂಡೆ. ಇದರ ಮುಖ್ಯ ಉದ್ದೇಶ ಮುಂಬರಲಿರುವ ಲೋಕಸಭಾ ಚುನಾವಣೆ. ಹಾಗಾದ್ರೆ ಯಾರಿಗೆಲ್ಲ ಬಲೆ ಬೀಸಲಾಗಿದೆ, ಯಾವ ಉದ್ದೇಶದ ಸಾಕಾರಕ್ಕೋಸ್ಕರ ಗಮನಿಸ್ತಾ ಹೋಗೋಣ. ಮೊದಲದಾಗಿ ಎಸ್.ಟಿ. ಸೋಮಶೇಖರ್ ಅನೇಕ ದಿನಗಳಿಂದ ಪ್ರಯತ್ನ ನಡೀತಲೇ ಇದೆ, ಹೋಗಲ್ಲ ಅಂತ ಹೇಳ್ತಾ ಇದ್ರು ಕೂಡ ಅದಕ್ಕೆ ತೆರೆಮರೆಯಲ್ಲಿ ಪೂರಕವಾದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಎಸ್.ಟಿ. ಸೋಮಶೇಖರ್ ಪಕ್ಷಕ್ಕೆ ಸೇರ್ಪಡೆಯಾದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನ ಕೈವಶ ಮಾಡ್ಕೊಳ್ಳೋದು ಈಸಿ ಅನ್ನೋದು ಡಿ.ಕೆ. ಲೆಕ್ಕಾಚಾರ. ಅಲ್ಲಿಗೆ ನಿಲ್ಲಿಲ್ಲ. ಕೆ. ಗೋಪಾಲಯ್ಯ ಮಹಾಲಕ್ಷ್ಮಿ ಲೇಔಟ್ನ ಶಾಸಕರು ಬಿಜೆಪಿಯಲ್ಲಿದ್ದಾರೆ. ಅವರನ್ನ ವಾಪಸ್ ಪಕ್ಷಕ್ಕೆ ಕರೆಸಿಕೊಳ್ಳೋ ಪ್ರಯತ್ನ. ಇದರ ಹಿಂದಿರೋದು ಕೂಡ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನ ತಮ್ಮದಾಗಿಸಿಕೊಳ್ಳೋಕೆ ಸುಲಭವಾಗ್ಲಿ ಅನ್ನೋದು. ಹಾಗೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮಾಜಿ ಶಾಸಕರು, ಹೆಬ್ಬಾಳ ಯಶವಂತಪುರ ಹೆಬ್ಬಾಳ ವ್ಯಾಪ್ತಿಯಲ್ಲಿ ಅವರ ವರ್ಚಸ್ಸು ಇನ್ನೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇದೆ ಅನ್ನೋದು. ಇವರನ್ನ ಪಕ್ಷಕ್ಕೆ ಸೇರ್ಪಡೆಗೊಳಿಸಿಕೊಂಡ್ರೆ ಬೆಂಗಳೂರು ಉತ್ತರ ಟಾರ್ಗೆಟ್ ಮತ್ತಷ್ಟು ಸುಲಭ ಆಗ್ಬೋದು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಲೆಕ್ಕಾಚಾರ. ಇದರ ಜೊತೆಗೆ ಯಲ್ಲಾಪುರದ ಹಾಲಿ ಶಾಸಕರು ಬಹಳ ದಿನಗಳಿಂದ ಇವ್ರ ವಿಚಾರ ಕೂಡ ಪ್ರಸ್ತಾಪ ಆಗ್ತಾ ಇದೆ. ಆಪರೇಷನ್ ಹಸ್ತಕ್ಕೆ ಒಳಗಾಗ್ತಾರೆ ಅಂತ ಹೇಳಿ ಶಿವರಾಮ್ ಹೆಬ್ಬಾರ್ ಇವ್ರ ಇನ್ ಕೇಸ್ ಪಕ್ಷಕ್ಕೆ ಸೇರ್ಪಡೆ ಆದ್ರೆ ಉತ್ತರ ಕನ್ನಡ ಭಾಗದಲ್ಲಿ ಪಕ್ಷಕ್ಕೆ ಒಂದಷ್ಟು ಪ್ಲಸ್ ಪಾಯಿಂಟ್ ಆಗಬಹುದು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಲೆಕ್ಕಾಚಾರ. ಇಷ್ಟಕ್ಕೆ ನಿಲ್ಲಿಲ್ಲ. ಉತ್ತರ ಕರ್ನಾಟಕ ಭಾಗದ ಕಡೆಗೂ ಕೂಡ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಕುಷ್ಟಗಿ ವಿಧಾನಸಭಾ ವ್ಯಾಪ್ತಿಯ ದೊಡ್ಡನಗೌಡ ಪಾಟೀಲ್ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳಿಸಿಕೊಂಡ್ರೆ ಕೊಪ್ಪಳ ಭಾಗದಲ್ಲಿ ಹೆಚ್ಚಿನ ಸೀಟನ್ನ ಲೋಕಸಭಾ ಸಮರದ ಸಂದರ್ಭದಲ್ಲಿ ಗೆಲ್ಲಿಕೆ ಸುಲಭ ಆಗಬಹುದು ಅನ್ನೋ ಅಂದಾಜು.
ಇದರ ಜೊತೆಗೆ ಶಂಕರ ಪಾಟೀಲ್ ಮುನೇನಕೊಪ್ಪ ಇವರು ಬಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಮತ್ತಷ್ಟು ಸೀಟ್ಗಳು ಹೆಚ್ಚಾಗುವ ಸಾಧ್ಯತೆ ಅಥವಾ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ಮತ್ತಷ್ಟು ಓಟ್ಗಳು ಹೆಚ್ಚಾಗುವ ಸಾಧ್ಯತೆ ಅನ್ನೋ ಲೆಕ್ಕಾಚಾರ. ಹಾಗೆ ನೆಹರು ಓಲೇಕರ್ ನಮಗೆ ಗೊತ್ತಿದೆ ಹಿಂದೆನೇನೆ ಪಕ್ಷ ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳಿ ಮುನಿಸ್ಕೊಂಡು ಬಿಜೆಪಿ ತೊರೆದಿದ್ರು. ಇವರನ್ನು ವಾಪಸ್ ಕರೆಸ್ಕೊಂಡ್ರೆ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳಿಸಿಕೊಂಡ್ರೆ ಹಾವೇರಿ ಭಾಗದಲ್ಲಿ ಅಡ್ವಾಂಟೇಜ್ ಆಗಬಹುದು ಲೋಕಸಮರಕ್ಕೆ ಅನ್ನೋದು ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಇನ್ನು ಎಂಪಿ ರೇಣುಕಾಚಾರ್ಯ ಚುನಾವಣೆಯಲ್ಲಿ ಸೋತರೂ ಕೂಡ ಪಕ್ಷದ ವಿರುದ್ಧವಾಗಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಿದ್ದಾರೆ. ಬಿಜೆಪಿ ಒಳಗೆ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ರೇಣುಕಾಚಾರ್ಯ ಕೂಡ ಧ್ವನಿ ಆಗ್ತಾ ಇದ್ರು. ಇನ್ ಕೇಸ್ ಏನಾದ್ರೂ ಇವರ ಮನವೊಲಿಸಿಕೊಂಡು ಪಕ್ಷಕ್ಕೆ ಸೇರ್ಪಡೆಗೊಳಿಸಿಕೊಂಡಿದ್ದೆ ಆದಲ್ಲಿ ದಾವಣಗೆರೆ ವ್ಯಾಪ್ತಿಯಲ್ಲಿ ಒಂದಷ್ಟು ಅಡ್ವಾಂಟೇಜ್ ಸಿಗಬಹುದು ಅನ್ನೋದು ಬಂಡೆ ಲೆಕ್ಕಾಚಾರ. ಹಾಗೆ ಪರಿಷತ್ ಸದಸ್ಯರಾದ ಎಚ್ ವಿಶ್ವನಾಥ್ ಆಲ್ರೆಡಿ ತಮ್ಮ ಟಾರ್ಗೆಟ್ ಏನಿದೆ ಅನ್ನೋದನ್ನು ಹೇಳ್ಬಿಟ್ಟಿದ್ದಾರೆ. ಕಾಂಗ್ರೆಸ್ನಿಂದಲೇ ನಾನು ಟಿಕೆಟ್ ಕೇಳ್ತೇನೆ, ಅದರಲ್ಲೂ ಮೈಸೂರು ಕೊಡಗು ವ್ಯಾಪ್ತಿಯಲ್ಲಿ ಲೋಕಸಭಾ ಸಮರಕ್ಕೆ ನಾನೇ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತೀನಿ ಅನ್ನೋ ಲೆಕ್ಕಾಚಾರವನ್ನ ಅವ್ರು ಮಾಡ್ತಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾಯಬೇಕಾಗಿದೆ. ಇನ್ನು ಯೋಗೇಶ್ವರ್ ಅವರ ಪುತ್ರಿ ನಿಶಾ ಯೋಗೇಶ್ವರ್ ಅವರನ್ನ ಇನ್ ಕೇಸ್ ಪಕ್ಷಕ್ಕೆ ಬರಮಾಡ್ಕೊಂಡ್ರೆ ರಾಮನಗರ ವ್ಯಾಪ್ತಿಯಲ್ಲಿ ಒಂದಷ್ಟು ತಂದೆ ಮಗಳು ಇಬ್ಬರ ವರ್ಚಸ್ಸು ಕೂಡ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಆಗಬಹುದು ಅನ್ನೋ ಲೆಕ್ಕಾಚಾರ. ಇದರ ಜೊತೆಗೆ ಬಿವಿ ನಾಯಕ್ ರಾಯಚೂರು ವ್ಯಾಪ್ತಿಯ ಲೋಕಸಭಾ ಸಮರಕ್ಕೆ ಅಡ್ವಾಂಟೇಜ್ ಆಗ್ಲಿ ಅನ್ನೋ ಕಾರಣಕ್ಕೆ ಇವ್ರ ಬಗ್ಗೆ ಕೂಡ ಲೆಕ್ಕಾಚಾರವನ್ನ ನಡೆಸ್ತಾ ಇದ್ದಾರೆ. ಇದು ಬಿಜೆಪಿ ಪಾಲಿನ ಒಂದಷ್ಟು ಲೆಕ್ಕಾಚಾರಗಳಂದ್ರೆ ಬಿಜೆಪಿಯಲ್ಲಿರುವಂತಹ ನಾಯಕರನ್ನ ತಮ್ಮ ಪಕ್ಷಕ್ಕೆ ಸೆಳೆಯುವ ಬಂಡೆ ಬಲೆಯ ಲೆಕ್ಕಾಚಾರವಾದ್ರೆ ಬೇರೆ ಪಕ್ಷದ ಸದಸ್ಯರ ಮೇಲೂ ಕೂಡ ಡಿಕೆ ಶಿವಕುಮಾರ್ ಅವರು ಕಣ್ಣಿಟ್ಟಿದ್ದಾರೆ ಅನ್ನೋ ಮಾತಿದೆ. ಯಾರ್ಯಾರ ಮೇಲೆ ಗಮನಿಸ್ತಾ ಹೋಗೋಣ. ಆಯನೂರು ಮಂಜುನಾಥ್ ಘೋಷಣೆನೇ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತೀನಿ ಅನ್ನೋದ್ರ ಬಗ್ಗೆ. ಶಿವಮೊಗ್ಗ ಲೋಕಸಭಾ ವ್ಯಾಪ್ತಿಯಲ್ಲಿ ಒಂದಷ್ಟು ಪ್ಲಸ್ ಪಾಯಿಂಟ್ ಆಗಬಹುದು ಕಾಂಗ್ರೆಸ್ಗೆ ಅನ್ನೋ ಲೆಕ್ಕಾಚಾರ. ಹಾಗೆ ಸಿಎಸ್ ಪುಟ್ಟರಾಜು ಅವರನ್ನೇನಾದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡು ಒಂದಷ್ಟು ಸ್ಥಾನಮಾನ ಕೊಟ್ಟಿದ್ದೆ ಆದಲ್ಲಿ ಮಂಡ್ಯ ಲೋಕ ಸಮರ ಅನಾಯಾಸ ಆಗಬಹುದು ಅನ್ನೋದು ಬಂಡೆ ಲೆಕ್ಕಾಚಾರ. ಹಾಗೆ ಸಿಬಿ ಸುರೇಶ್ ಬಾಬು ಅವರನ್ನ ಪಕ್ಷಕ್ಕೆ ಸೇರ್ಪಡೆಗೊಳಿಸಿಕೊಂಡಿದ್ದೇ ಆದಲ್ಲಿ ತುಮಕೂರು ವ್ಯಾಪ್ತಿಯಲ್ಲಿ ಪಕ್ಷದ ವರ್ಚಸ್ಸು ಮತ್ತಷ್ಟು ಹೆಚ್ಚಾಗಬಹುದು ಅನ್ನೋ ನಿರೀಕ್ಷೆ. ಹಾಗೆ ತುಮಕೂರು ವ್ಯಾಪ್ತಿಯಲ್ಲೇನೆ ಗೌರಿಶಂಕರ್ ಅವರು ಕೂಡ ಪಕ್ಷಕ್ಕೆ ಬಂದ್ರು ಅಂತಂದ್ರೆ ಅವರ ಬೆಂಬಲಿಗರ ಮೂಲಕ ಮತ್ತಷ್ಟು ಮತ ಕ್ರೋಢೀಕರಣ ಅನಾಯಾಸ ಆಗಬಹುದು ಅನ್ನೋದು ಡಿಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿ ನಡೀತಾ ಇರುವ ಲೆಕ್ಕಾಚಾರ. ಇದು ಡಿಕೆ ಶಿವಕುಮಾರ್ ಅವರ ವರ್ಷನ್ ಆದ್ರೆ ಮತ್ತೊಂದು ಕಡೆಯಲ್ಲಿ ಅನೇಕ ನಾಯಕರು ತಮ್ಮ ಭವಿಷ್ಯದ ಚಿಂತನೆ, ತಮ್ಮ ಉತ್ತರಾಧಿಕಾರಿಗಳ ಚಿಂತನೆಯಲ್ಲೂ ಕೂಡ ಪಕ್ಷಾಂತರ ಮಾಡುವ ಚಿಂತನೆಯಲ್ಲಿದ್ದಾರೆ. ಹಾಗಾದ್ರೆ ಯಾರ್ಯಾರು ತಮ್ಮ ಮಕ್ಕಳಿಗೋಸ್ಕರ ಚಿಂತಾಕ್ರಾಂತರಾಗಿ ಪಕ್ಷ ಬಿಟ್ಟು ಪಕ್ಷ ಸೇರ್ಪಡೆಗೊಳ್ಳುವ ಚಿಂತೆಯನ್ನ ಮಾಡ್ತಿದ್ದಾರೆ ಗಮನಿಸ್ತಾ ಹೋಗೋಣ. ಅದರಲ್ಲಿ ಮೊದಲಿಗರಾಗಿ ಕಾಣೋಕ್ ಸಿಗ್ತಾ ಇರೋದೇ ಎಸ್.ಟಿ. ಸೋಮಶೇಖರ್. ಬಿಜೆಪಿಯಲ್ಲೇನೆ ಸರಿಯಾದ ಸ್ಥಾನಮಾನ ಸಿಗ್ತಾ ಇಲ್ಲ, ಇಲ್ಲೇನೆ ನನ್ನ ವಿರುದ್ಧವಾಗಿರೋ ಒಂದು ಗ್ಯಾಂಗ್ ಇದೆ ಅನ್ನೋ ಅಸಮಾಧಾನ ಸೋಮಶೇಖರ್ ಅವ್ರಿಗೆ ಇದ್ದೇ ಇದೆ. ಇನ್ನು ಮಕ್ಕಳಿಗೆ ಬೆಳೆಯಕ್ ಬಿಡ್ತಾರಾ ಅನ್ನೋ ಸಹಜ ಪ್ರಶ್ನೆ. ಹೀಗಾಗಿನೇ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದೇ ಆದಲ್ಲಿ ತಮ್ಮ ಪುತ್ರ ನಿಶಾಂತ್ ಭವಿಷ್ಯ ಭದ್ರವಾಗಿರಬಹುದು ಅನ್ನೋದು ಎಸ್ಟಿಎಸ್ ಲೆಕ್ಕಾಚಾರ. ಮತ್ತೊಂದು ಕಡೆಯಲ್ಲಿ ಶಿವರಾಮ್ ಹೆಬ್ಬಾರ್ ಮಗ ವಿವೇಕ್ ಹೆಬ್ಬಾರ್ ಅವರ ರಾಜಕೀಯ ಭವಿಷ್ಯದ ಚಿಂತನೆಯಿಂದ ಕಾಂಗ್ರೆಸ್ ಸೇರ್ಪಡೆ ಆಗಬಹುದು ಅನ್ನೋ ಲೆಕ್ಕಾಚಾರವಿದೆ. ಇನ್ನು ಬಿಸಿ ಪಾಟೀಲ್ ಆಲ್ರೆಡಿ ಗೊತ್ತಿರೋ ಹಾಗೆ ಬಿಜೆಪಿಯಲ್ಲಿ ಒಂದ ತಂದೆ ಅಥವಾ ಮಕ್ಕಳು ಇಬ್ಬರಲ್ಲಿ ಒಬ್ಬರಿದ್ರೆ ಮಾತ್ರ ಸ್ಥಾನಮಾನ. ಹೀಗಾಗಿ ನಾನಿದ್ದು ನನ್ನ ಜೊತೆಯಲ್ಲೇ ಮಗಳ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ನಾನು ಬಯಸಿದ್ರೆ ಬಿಜೆಪಿಯಿಂದ ಸ್ಪಂದನೆ ಸಿಗಬಹುದು, ಸಿಗದೆ ಇರಬಹುದು ಅನ್ನೋದು ಬಿಸಿ ಪಾಟೀಲ್ ಅವರ ಅಳಲು. ಹಾಗಾಗಿನೇ ಮಗಳು ಸೃಷ್ಟಿ ಪಾಟೀಲ್ ಅವರ ಭವಿಷ್ಯದ ದೃಷ್ಟಿಯಿಂದ ಕಾಂಗ್ರೆಸ್ ಕಡೆಗೆ ಒಲವನ್ನ ತೋರಿಸುತ್ತಿದ್ದಾರೆ ಬಿಸಿ ಪಾಟೀಲ್ ಅನ್ನೋ ರಾಜಕೀಯ ವಲಯದಲ್ಲಿನ ಚರ್ಚೆ. ಮತ್ತೊಂದು ಕಡೆ ಕೆ ಗೋಪಾಲಯ್ಯ ಮಗ ಡಾಕ್ಟರ್ ಮಂಜುನಾಥ್ ಮತ್ತು ಸಂಜಯ್ ಕುಮಾರ್ ಅವರ ಭವಿಷ್ಯದ ಚಿಂತೆ. ಇವರಿಗೆ ಕಾಂಗ್ರೆಸ್ ಸೇರ್ಪಡೆ ಆಗೋದ್ರಿಂದ ಒಂದಷ್ಟು ಮುಂದಿನ ರಾಜಕೀಯ ಜೀವನದಲ್ಲಿ ಅನಾಯಾಸವಾಗಿ ಹಾದಿ ತೆರೆದುಕೊಳ್ಳಬಹುದು ಅನ್ನೋ ಲೆಕ್ಕಾಚಾರ. ಹಾಗೆ ಎಚ್ ವಿಶ್ವನಾಥ್ ಮೊದಲು ತಮ್ಮ ಸ್ಥಾನಮಾನ, ಅದರ ಜೊತೆಯಲ್ಲಿ ತಮ್ಮ ಉತ್ತರಾಧಿಕಾರಿ ಮಗ ಪೂರ್ವಜ್ ವಿಶ್ವನಾಥ್ ಇವರ ಚಿಂತೆಯಿಂದ ಕೂಡ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತಷ್ಟು ಗಟ್ಟಿಯಾಗಿ ನೆಲೆ ಊರಬೇಕು ಅನ್ನೋ ಚಿಂತನೆಯನ್ನ ನಡೆಸುತ್ತಿದ್ದಾರೆ ಅನ್ನೋದು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಬಿಜೆಪಿಯಲ್ಲಿ ಯಾವ ರೀತಿ ನಡೆಸಿಕೊಂಡ್ರು, ಅವರ ವಿರುದ್ಧವಾಗಿ ಪ್ರಕರಣಗಳು ದಾಖಲಾದಾಗ ತೀರ್ಪುಗಳು ಬಂದಾಗ ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ. ಹೀಗಾಗಿ ಪುತ್ರನ ಭವಿಷ್ಯದ ಬಗ್ಗೆ ಎಷ್ಟೇ ಬೇಡಿಕೆ ಇಟ್ಟರು ಹೆಚ್ಚಿನ ಸ್ಪಂದನೆ ಸಿಗದೇ ಇರಬಹುದೇನೋ ಅನ್ನೋ ಆತಂಕ ಕೂಡ. ಹೀಗಾಗಿ ಮಗ ಕಟ್ಟಾ ಜಗದೀಶ್ ಅವರ ಭವಿಷ್ಯದ ದೃಷ್ಟಿಯಿಂದ ಕಾಂಗ್ರೆಸ್ ಕಡೆಗೆ ಒಲವನ್ನ ತೋರಿಸುತ್ತಿದ್ದಾರೆ ಅನ್ನೋ ಮಾತಿದೆ. ರೋಷನ್ ಬೇಗ್ ಅವರ ಪುತ್ರ ಆರ್ ರುಮಾನ್ ಬೇಗ್ ಅವರ ಭವಿಷ್ಯದ ದೃಷ್ಟಿಯಿಂದ ಕಾಂಗ್ರೆಸ್ ಕಡೆಗೆ ಒಲವನ್ನ ತೋರಿಸುತ್ತಿದ್ದಾರೆ ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಕೇಳೋಕ್ ಸಿಗ್ತಾ ಇರುವ ಒಂದಷ್ಟು ಮಾತುಕತೆ. ಯಾರ್ಯಾರ ಚಿಂತನೆಗೆ ಸ್ಪಂದನೆ ಸಿಗತ್ತೆ, ಯಾವ ರೀತಿಯಲ್ಲಿ ಸ್ಪಂದನೆ ಸಿಗುತ್ತೆ ಅನ್ನೋದು ಭವಿಷ್ಯದಲ್ಲಿ ನಿರ್ಧಾರವಾಗುತ್ತೆ. ಮತ್ತೊಂದು ಕಡೆ ಯಶವಂತಪುರ, ಆನೇಕಲ್, ಕೆಆರ್ಪುರಂ ಭಾಗದ ಬಿಜೆಪಿ ಮುಖಂಡರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ನಾಯಕರ ಸಭೆ ಇವತ್ತು ನಡೆಯಿತು. ಅಶೋಕ್, ಸಿಟಿ ರವಿ, ಬೊಮ್ಮಾಯಿ ಸೇರಿ ಅನೇಕರು ಆಪರೇಷನ್ ಹಸ್ತಕ್ಕೆ ಆಕ್ರೋಶವನ್ನ ಹೊರಹಾಕಿದ್ರು. ಅದರಲ್ಲೂ ಕೋಳಿ ಕೇಳಿ ಮಸಾಲೆ ಅರಿಯಲ್ಲ ಅಂತ ನಿನ್ನೆ ಡಿಕೆಶಿ ಕೊಟ್ಟಿದ್ದ ಹೇಳಿಕೆಗೆ ಇವತ್ತು ಸಿಟಿ ರವಿ ಗುಡುಗಿದ್ರು. ಇನ್ನೊಂದು ಕಡೆ ಡಿಕೆಶಿ ಹೇಳಿದ್ದಿಷ್ಟು: ನಾವ್ ಯಾರನ್ನೂ ಕರೀತಾ ಇಲ್ಲ, ನಮ್ಗಿರೋ ನಂಬರ್ಗೆ ಯಾವ ಅವಶ್ಯಕತೆ ಇಲ್ಲ. ಜನ ಬರೋರ್ನ ನಾನೇನ್ ತಡೆಯಕ್ಕಾಗ್ತದೆ?
ಇಲ್ಲ ಏನಾದ್ರು ಕೋಳಿ ಕೇಳ್ಬಿಟ್ಟು ಮಸಾಲೆ ಅರಿಬೇಕಾ? ಯಾವ ಕೋಳಿನೂ ಕೇಳಂಗಿಲ್ಲ, ಮಸಾಲೆ ಅರಿಬೇಕಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮಾತ್ರ ಗೊತ್ತಿರುವ ವಿದ್ಯೆ ಅಲ್ಲ, ನಾವು ಮಸಾಲೆ ಅರಿತೀವಿ. ಮಸಾಲೆ ಅರಿಯಕ್ಕೆ ನಮಗೂ ಚೆನ್ನಾಗಿ ಬರುತ್ತೆ. ಮತ್ತು ನಿಮಗೆ ಮಲೆನಾಡು ಅಡಿಗೆ ಟೇಸ್ಟು ತಿಂದವರಿಗೆ ಗೊತ್ತು ಅದು ಎಷ್ಟು ಟೇಸ್ಟ್ ಆಗಿರುತ್ತೆ ಅಂತೇಳಿ. ಚೆನ್ನಾಗೇ ಮಸಾಲೆ ಅರಿತೇವೆ. ಮತ್ತು ಮಸಾಲೆ ಪದಾರ್ಥ ಮೆಣಸು ಬರೋದೇ ನಮ್ಮ ಕಡೆಯಿಂದ. ಚೆನ್ನಾಗೇ ಮಸಾಲೆ ಅರಿತೀವಿ. ಕೋಳಿ ಕೇಳಿ ಯಾರು ಅರಿಯಲ್ಲ. ಬಿಜೆಪಿಯವರು ಅವಕಾಶ ಇದ್ದಾಗ ಏನು ಮಾಡಕ್ಕಾಗದೆ ಅಯ್ಯೋ ನಮ್ಗಿಂತ ಚಾನ್ಸ್ ಸಿಕ್ಕಿಲ್ವಲ್ಲ, ನಮ್ ಚಾನ್ಸ್ ಸಿಕ್ಕಿದೆ ಅಂತ ಏನ್ ಕುಮಾರಸ್ವಾಮಿ, ಬೊಮ್ಮಾಯಿ, ಅಶ್ವತ್ಥ, ಇವನು ನವರಂಗಿ ನಾರಾಯಣ, ಅಶೋಕ ಎಲ್ಲ ಏನು ಹೊಸಿಕೊಂಡು ಏನು ಬೇಡ. ಈಗೇನಾದತ್ರಿ, 136 ಜನ ಇಂಡಿಪೆಂಡೆಂಟ್ ಅವರು ಬಿಜೆಪಿ ಅವರು ನನಗೆ ಚರ್ಚೆ ಮಾಡೋದು ನಾನು ಹೋಗುದಿಲ್ಲ. ಇವತ್ತು ಪಾಪ ನಮ್ಮ ಸ್ನೇಹಿತರು ಸೋಮಶೇಖರ್ ಅವರು ಬರಬೇಕು ಅಂತ ಹೇಳಿದ್ರೆ ಅವ್ರು ಹೋಗ್ಬಿಟ್ಟಿದ್ದು. ನಮ್ದು ಅವ್ರದ್ದು ಫ್ರೆಂಡ್ಶಿಪ್ ಬೇರೆ, ನಿಮ್ಗೆಲ್ಲ ಗೊತ್ತಿದೆ, ನಾನು ಹೇಳ್ಬೇಕಾದ ವಿಚಾರ ಇಲ್ಲ. ರಾಜಕೀಯ ಸ್ಪರ್ಧೆ ಅದರ ಹಿನ್ನೆಲೆಯಲ್ಲಿ ಕೈಗೊಳ್ಳೋ ನಿರ್ಧಾರ ರಾಜಕೀಯಕ್ಕೆ ಮಾತ್ರ ಸೀಮಿತವಾಗಿದ್ರೆ ಸರಿ. ಆ ನಿರ್ಧಾರಗಳೇ ಸರ್ಕಾರದ ನೀತಿಯಾಗಿ ಆ ನೀತಿಯನ್ನ ಜನ ಅನಿವಾರ್ಯವಾಗಿ ಒಪ್ಪಿಕೊಳ್ಳೋ ಹಾಗೆ ಆಗಬಾರ್ದು. ಅದರಲ್ಲೂ ದೇಶದ ಭವಿಷ್ಯ ರೂಪಿಸುವ ಮಕ್ಕಳ ಶಿಕ್ಷಣ ಮತ್ತು ಕಲಿಕೆ ವಿಚಾರದಲ್ಲಿ ರಾಜಕೀಯ ಯಾವ ಕಾರಣಕ್ಕೂ ನುಸುಳಬಾರದು. ಆದರೆ ಎನ್ಇಪಿ ವಿಚಾರದಲ್ಲಿ ಅದೇ ಆಗ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಯೋಜನೆ ರಾಷ್ಟ್ರೀಯ ಶಿಕ್ಷಣ ನೀತಿ. ಇಡೀ ದೇಶದಲ್ಲೇ ಎನ್ಇಪಿಯನ್ನ ಮೊಟ್ಟ ಮೊದಲು ಜಾರಿ ಮಾಡಿದ್ದ ರಾಜ್ಯ ಕರ್ನಾಟಕ. ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲೇ ಎನ್ಇಪಿ ಶಿಕ್ಷಣ ಶುರು ಮಾಡಿದ್ದು ಕರ್ನಾಟಕದಲ್ಲೇ. ಆದರೆ ಮೋದಿ ಸರ್ಕಾರ ನಿರೀಕ್ಷೆ ಮಾಡಿದ ಮಟ್ಟಿಗೆ ಎನ್ಇಪಿ ಜಾರಿಯಾಗಲಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಎನ್ಇಪಿಯನ್ನು ರದ್ದು ಮಾಡ್ತೀವಿ ಅಂದಾಗ ಬಿಜೆಪಿಯವರು ಕೆರಳಿ ಕೆಂಡವಾದ್ರು. ಈಗ ಸಿಎಂ ಸಿದ್ದರಾಮಯ್ಯ ಎಲ್ಲಾ ವಿಶ್ವವಿದ್ಯಾಲಯಗಳ ಕುಲಪತಿಗಳ ಜೊತೆ ಸಭೆ ಮಾಡಿ ಅಧಿಕೃತವಾಗಿ ಎನ್ಇಪಿಯನ್ನು ರದ್ದು ಮಾಡುವುದಾಗಿ ಘೋಷಿಸಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಅಥವಾ ಎನ್ಇಪಿ ಬಲವಂತದ ಹೇರಿಕೆ. ಎನ್ಇಪಿ ಜಾರಿ ಮಾಡಿದ ಕೇಂದ್ರ ಸರ್ಕಾರ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ. ಮೂಲಭೂತ ವ್ಯವಸ್ಥೆ ಇಲ್ಲದ ಎನ್ಇಪಿ ಪ್ರಯೋಜನ ಇಲ್ಲ. ಹೀಗಾಗಿ ರಾಜ್ಯದಲ್ಲಿದ್ದ ಹಳೆಯ ಶಿಕ್ಷಣ ನೀತಿಯನ್ನೇ ಜಾರಿ ಮಾಡ್ತೀವಿ. ಹಳೆಯ ಶಿಕ್ಷಣ ಪದ್ಧತಿಗೆ ಇನ್ನಷ್ಟು ಹೊಸತನ, ಹೊಸ ಶಿಕ್ಷಣ ಸೇರ್ಪಡೆ ಮಾಡಲು ನಿರ್ಧರಿಸಿದ್ದು. ಹೊಸ ಶಿಕ್ಷಣ ಸೇರ್ಪಡೆ ಬಗ್ಗೆ ಪ್ರತ್ಯೇಕ ಸಮಿತಿ ರಚಿಸ್ತೀವಿ ಅಂದಿದೆ ಸರ್ಕಾರ. ಎನ್ಇಪಿ ನಮ್ಮ ರಾಜ್ಯದಲ್ಲಿ ಮುಂದಕ್ಕೆ ನಾವು ಅಳವಡಿಸುವುದಿಲ್ಲ. ಒಂದು ಪ್ರತ್ಯೇಕವಾದಂತಹ ಒಂದು ಸಮಿತಿಯನ್ನ ನಾವು ರಚನೆ ಮಾಡ್ತೇವೆ. ಕರ್ನಾಟಕ ಒಂದು ಹೊಸ ಎಜುಕೇಶನ್ ಪಾಲಿಸಿನ ಕರ್ನಾಟಕ ಸರ್ಕಾರ ಈ ಪೀಳಿಗೆಗೆ, ಈ ಹೊಸ ಪೀಳಿಗೆಗೆ ಅನುಗುಣವಾಗಿ ನಾವು ತೀರ್ಮಾನವನ್ನು ನಾವು ಮಾಡ್ತೇವೆ. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಮಾತ್ರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನ ಮಾಡಿರ್ತಕ್ಕಂಥದ್ದು. ಅದರಿಂದ ಅದನ್ನ ಇವತ್ತು ಪ್ರತ್ಯೇಕವಾಗಿ ನಾವು ಸಮಗ್ರವಾದಂಥ ಶಿಕ್ಷಣ ನೀತಿಯನ್ನ ಜಾರಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ. ಇನ್ನು ಪಕ್ಷಾಂತರ ಪರ್ವದ ಗಾಳಿ ರಾಜ್ಯ ರಾಜಕೀಯದಲ್ಲಿ ಬೀಸೋಕೆ ಪ್ರಾರಂಭವಾಗಿ ವಾರ ಕಳೀತಾ ಬಂತು. ಬಿಜೆಪಿ ಪಾಳೆಯ ಅಸಮಾಧಾನಿತರ ಸಮಾಧಾನಕ್ಕೆ ಕೆಲ ನಿರ್ಧಾರಗಳನ್ನ ಕೈಗೊಂಡಿದೆ. ಇತ್ತ ಜೆಡಿಎಸ್ನಲ್ಲಿ ಮೈತ್ರಿ ಮಹಿಮೆ ಲೆಕ್ಕಾಚಾರ ಮುಂದುವರೆದಿದೆ. ಇಂಡಿಯಾ ಕೂಟಕ್ಕೆ ಸಡ್ಡು ಹೊಡೆಯಲು ತಂತ್ರ. ಶಾಸಕರನ್ನು ಉಳಿಸಿಕೊಳ್ಳಲು ಬಿಎಸ್ವೈಗೆ ಮೊರೆ. ಮೋದಿ ಪಡೆಯನ್ನು ಮಣಿಸಿ ಮೂಲೆಗುತ್ತಿ ದೆಹಲಿಯಲ್ಲಿ ಅಧಿಕಾರ ಹಿಡಿಯಲು ಇಂಡಿಯಾ ಕೂಟ ತಯಾರಿ ನಡೆಸುತ್ತಿದೆ. ಡಿಕೆ ಶಿವಕುಮಾರ್ ಅಂತೂ ಬಿಜೆಪಿ ಶಾಸಕರನ್ನೇ ಸೆಳೆದು ಟಿಕೆಟ್ ಕೊಟ್ಟು ಸಂಸತ್ತಿಗೆ ಕಳಿಸುವ ಹುಮ್ಮಸ್ಸಿನಲ್ಲಿದ್ದಾರೆ. ಕಾಂಗ್ರೆಸ್ ಪ್ರಯತ್ನಕ್ಕೆ ಬ್ರೇಕ್ ಹಾಕಲು ಇಂದು ಯಡಿಯೂರಪ್ಪ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಬಿಜೆಪಿಗೆ ಬಂದಿರೋ ಮುಂಬೈ ಬಾಯ್ಸ್ ಪೈಕಿ ಕೆಲವರು ಪಕ್ಷ ತೊರೆದರೆ ಕಷ್ಟ. ಲೋಕಸಭೆ ಚುನಾವಣೆಯಲ್ಲಿ ಏನಿಲ್ಲ ಅಂದ್ರೂ 15 ಕ್ಷೇತ್ರಗಳಲ್ಲಿ ಏಟು ಬೀಳುತ್ತೆ. ಗೆದ್ದಿದ್ದ ಲೋಕಸಭಾ ಸ್ಥಾನ ಉಳಿಸಿಕೊಳ್ಳುವುದು ಕಷ್ಟವಾಗುತ್ತೆ. ಅದೇ ವಿಚಾರದ ಬಗ್ಗೆ ಯಡಿಯೂರಪ್ಪ ಜೊತೆ ಅಮಿತ್ ಶಾ ಚರ್ಚಿಸಿದ್ದಾರಂತೆ. ಆದರೆ ಬೆನ್ನಲ್ಲೇ ಎಸ್ಟಿ ಸೋಮಶೇಖರ್ ಮನವೊಲಿಸುವ ಕೆಲಸಕ್ಕೆ ಚಾಲನೆ ಸಿಕ್ಕಿದೆ. ಸೋಮಶೇಖರ್ ದೂರಿನ ಬೆನ್ನಲ್ಲೇ ಯಶವಂತಪುರ ಬಿಜೆಪಿ ಮಂಡಲದ ಮಾಜಿ ಅಧ್ಯಕ್ಷ ಮಾರೇಗೌಡ, ಉಪಾಧ್ಯಕ್ಷ ಧನಂಜಯ್ ಉಚ್ಚಾಟಿಸಲಾಗಿದೆ. ನಾವು ಯಾವುದೇ ಕಾರಣಕ್ಕೂ ಯಾರ ಜೊತೆಗೂ ಮೈತ್ರಿ ಮಾಡಿಕೊಳ್ಳಲ್ಲ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಆದರೆ ಮೈತ್ರಿ ಏರ್ಪಟ್ಟರು ಹಾಸನದಲ್ಲಿ ಬಿಜೆಪಿಯವರೇ ಸ್ಪರ್ಧಿಸುತ್ತಾರೆ ಅಂತ ಮಾಜಿ ಶಾಸಕ ಪ್ರೀತಂ ಗೌಡ ಹೇಳಿದ್ದಾರೆ. ಈಗ ನಮ್ಮದು ಒಂದು ಪ್ರಾದೇಶಿಕ ಪಕ್ಷ, ಹೊಂದಾಣಿಕೆ ಬಗ್ಗೆ ಯಾವುದೇ ರೀತಿಯಲ್ಲಿ ಇಲ್ಲಿವರೆಗೆ ಚರ್ಚೆ ಹಂತಕ್ಕೆ ಯಾರು ಬರದೇ ಇದ್ದಾಗ ಇಲ್ಲ ನಾವು ಹೋಗಿಲ್ಲ, ಅವರು ಹೋಗಿಲ್ಲ ಚರ್ಚೆ ಹಂತಕ್ಕೆ. ಆ ಸಬ್ಜೆಕ್ಟ್ ಯಾತಕ್ಕೀಗ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡೋದು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತಿನ ವಾತಾವರಣದಲ್ಲಿ ಒಳಿತು ಅಂತ ಕಾರ್ಯಕರ್ತರ ಭಾವನೆ. ಅವ್ರೇನಾದರೂ ಅಲಯನ್ಸಿಗೆ ಒಪ್ಕೊಂಡ್ರೆ ಬಹುಶಃ ಬೇರೆ ಕಡೆ ಸೀಟ್ ಕೇಳ್ಬೋದು. ಹಾಸನ ಲೋಕಸಭಾ ಕ್ಷೇತ್ರ
ಭಾರತೀಯ ಜನತಾ ಪಾರ್ಟಿಗೆ ಪೂರಕವಾಗಿರೋ ಕಾರಣಕ್ಕೆ ಬಿಟ್ಕೊಡುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ರಕ್ತದಲ್ಲಿ ಬರೆದುಕೊಡುತ್ತೇನೆ, ನಾನು ಬಿಜೆಪಿಯಲ್ಲಿಯೇ ಇರುತ್ತೇನೆ, ಲೋಕಸಭೆಯಲ್ಲಿ ಮತ್ತೆ ಸ್ಪರ್ಧಿಸುತ್ತೇನೆ, ಟಿಕೆಟ್ ಸಿಗದಿದ್ರೂ ಪಕ್ಷದ ಪರ ಕೆಲಸ ಮಾಡುತ್ತೇನೆ ಎಂದು ಸಂಸದ ಕರಡಿ ಸಂಗಣ್ಣ ಹೇಳಿದ್ದಾರೆ. ನಾನು ಎಷ್ಟು ಸರಿ ಹೇಳ್ಬೇಕಂತ ಮಾಡಿ ನಾವು ಇನ್ನೊಂದ್ಸರಿ ನೀವು ಮೀಡಿಯಾದವ್ರು ಕೇಳಿದ್ರೆ ಬ್ಲಡ್ ತೆಗೆದು ಬರಿಬೇಕಂತ ಮಾಡೀನಿ. ನಾನು ಬಿಜೆಪಿಯಾಗೆ ಇರ್ತೀನಿ, ಬಿಜೆಪಿಯಾಗೆ ನನಗೆ ಟಿಕೆಟ್ ಕೇಳ್ತೀನಿ, ವರಿಷ್ಠರಿಗೆ ಕೊಟ್ರೆ ನಾನು ಕಂಟೆಸ್ಟ್ ಮಾಡ್ತೀನಿ, ಇರ್ದಿದ್ರೆ ಯಾರಿಗಾರ ನಮ್ಮ ದೇವೇಂದ್ರಪ್ಪ ಅವರಂತರಿಗೆ ಕೊಟ್ಟರು ನಾವು ಸಪೋರ್ಟ್ ಮಾಡ್ತೀವಿ. ಚಂದ್ರಯಾನ ಕೋಟಿ ಭಾರತೀಯರ ಕಣ್ಗಳ ಕನಸು. ಅದು ನನ್ಸಾಗೋಕೆ ಉಳಿದಿರೋದು ಕೆಲವೇ ಗಂಟೆಗಳು. ಆದ್ರೆ ಅದು ಯಾಕೋ ಏನೋ ಗೊತ್ತಿಲ್ಲ, ನಮ್ಮಲ್ಲಿ ಕೆಲವರಿಗೆ ಮೊಸರಲ್ಲಿ ಸದಾ ಕಲ್ ಹುಡುಕೋ, ಶುಭದಲ್ಲೂ ಅಶುಭ ಸೂಚಕದ ಘಾಟ್ ಹುಡುಕೋ ಖಯಾಲಿ. ಟೀಕೆ ಮಾಡೋಕ್ ಹೋಗಿ ತಾವೇ ಟೀಕೆಗೆ ಒಳಗಾಗ್ತಾರೆ. ಆಡೋರಾಡ್ಲಿ, ನಾವು ಗೆದ್ದು ತೋರಿಸ್ತೇವೆ ಅನ್ನೋ ಅದಮ್ಯ ವಿಶ್ವಾಸ ನಮ್ಮ ಹೆಮ್ಮೆಯ ವಿಜ್ಞಾನಿಗಳದ್ದು. ಚಂದ್ರಯಾನ 3 ಬಗ್ಗೆಯೂ ಹೊಟ್ಟೆ ಕಿಚ್ಚು. ಪ್ರಕಾಶ್ ರೈ ಮನಸ್ಥಿತಿಗೆ ಎಲ್ಲೆಡೆ ಆಕ್ರೋಶ. ಭಾರತದ ಹೆಮ್ಮೆ ಇಸ್ರೋದ ಚಂದ್ರಯಾನ 3 ಯಶಸ್ಸಿಗಾಗಿ ಇಡೀ ದೇಶವೇ ಪ್ರಾರ್ಥಿಸುತ್ತಿದೆ. ಆದರೆ ನಮ್ಮ ದೇಶದಲ್ಲಿ ಹೊಟ್ಟೆ ಕಿಚ್ಚಿನ ಮಂದಿಗೆ ಬರ ಇಲ್ಲ. ಮನೆಯಲ್ಲಿ ಸಣ್ಣ ಎಲೆಕ್ಟ್ರಿಕ್ ಸಮಸ್ಯೆ ಆದರೂ ಬಗೆಹರಿಸೋಕೆ ಬಾರದ ಮಂದಿ ಇಸ್ರೋದ ಬಗ್ಗೆ ಮಾತಾಡೋ ದುರ್ಗತಿ ಬಂದಿದೆ. ಇವತ್ತು ಖ್ಯಾತ ನಟ ಪ್ರಕಾಶ್ ರೈ ಮಾಡಿರೋ ಒಂದು ಟ್ವೀಟ್ಗೆ ಆಕ್ರೋಶ ವ್ಯಕ್ತವಾಗ್ತಿದೆ. ಯಾರನ್ನೋ ತೆಗಳೋ ಭರದಲ್ಲಿ ಇಸ್ರೋಗೆ ಅವಮಾನಿಸಿದ್ದು ಎಷ್ಟು ಸರಿ ಅಂತ ಪ್ರಶ್ನಿಸುತ್ತಿದ್ದಾರೆ. ತಾಜಾ ಸುದ್ದಿ, ಚಂದ್ರಯಾನದಿಂದ ಈಗಷ್ಟೇ ಬಂದ ಮೊದಲ ದೃಶ್ಯ. ಪ್ರಕಾಶ್ ರೈ ನಟ. ಚಂದ್ರಯಾನ ಇದೀಗ ಕಳುಹಿಸಿರುವ ಫೋಟೋ ಎಂದು ಕ್ಯಾಪ್ಷನ್ ನೀಡಿರೋ ಪ್ರಕಾಶ್ ರೈ ಚಾಯ್ವಾಲಾ ಫೋಟೋ ಹಾಕಿದ್ದಾರೆ. ಅವರ ಈ ವರ್ತನೆಗೆ ಅನೇಕರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್, ಬಿಜೆಪಿ ಎನ್ನದೆ ಎಲ್ಲಾ ಪಕ್ಷಗಳ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಭಾರತ ಪ್ರಗತಿಯತ್ತ ಮುಂದೆ ಹೋಗೋದು ಕೆಲವರಿಗೆ ಒಂದು ಅಸಹನೆಯನ್ನು ಉಂಟು ಮಾಡುತ್ತೆ. ಚಂದ್ರಯಾನ ಯಶಸ್ವಿ ಆಯಿತು ಅಂದ್ರೆ ಕೆಲವರಿಗೆ ಸಂಕಟ ಶುರುವಾಗುತ್ತೆ. ಆ ಸಂಕಟ ಶುರುವಾಗವರೆಲ್ಲರೂ ತಮ್ಮ ಸಂಕಟವನ್ನು ಹಲವು ರೀತಿಯಲ್ಲಿ ವ್ಯಕ್ತಪಡಿಸ್ತಾರೆ. ಚಂದ್ರನ ಸನಿಹಕ್ಕೆ ತಲುಪಿರುವ ಚಂದ್ರಯಾನ 3 ಲ್ಯಾಂಡರ್ ಹೊಸ ಫೋಟೋ ಕಳಿಸಿದೆ. ಆಗಸ್ಟ್ 23ರ ಸಂಜೆ 6:04ಕ್ಕೆ ಸುರಕ್ಷಿತವಾಗಿ ಲ್ಯಾಂಡಿಂಗ್ ಮಾಡಲು ಸೂಕ್ತ ಜಾಗವನ್ನು ಹುಡುಕುವ ನಿಟ್ಟಿನಲ್ಲಿ ಈ ಫೋಟೋಗಳು ಸಹಕಾರಿಯಾಗಲಿವೆ. Everybody is working and looking it very anxiously for this event to happen, and I am sure that this time it will be a grand success. We have our own system and we will be establishing a soft landing without any problem with our system. ಚಂದ್ರಯಾನ 3 ಯಶಸ್ವಿಯಾಗಲಿ ಎಂದು ದೇಶದೆಲ್ಲೆಡೆ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಅದೇ ರೀತಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿ ವಿಶೇಷ ಪೂಜೆ ಮಾಡಿದೆ. ಶತಕದ ಗಡಿ ದಾಟಿ ಅಡುಗೆ ಮನೆಯ ಬದಲು ತಿಜೋರಿಯಲ್ಲಿ ಇಡೋ ಹಾಗಾಗಿದ್ದ ಟೊಮ್ಯಾಟೊ ದರ ಈಗ ಸಹಜ ಹಾದಿಗೆ ಮರಳ್ತಾ ಇದೆ. ಆದ್ರೆ ಕಣ್ಣಲ್ಲಿ ನೀರ್ ತರಿಸೋ ಈರುಳ್ಳಿ ಕೂಡ ಕೆಲವೇ ದಿನಗಳಲ್ಲಿ ಕೊಳ್ಳುವಾಗ್ಲೂ ಕಣ್ಣೀರ್ ತರಿಸೋ ಲಕ್ಷಣ ಕಾಣ್ತಾ ಇದೆ. ಟೊಮೆಟೊ ದರ ಏರಿಕೆಯಾಗಿ ಜನಸಾಮಾನ್ಯರಿಗೆ ಸಾಕಷ್ಟು ಸಮಸ್ಯೆಯಾಗಿತ್ತು. ಇದೀಗ ಈರುಳ್ಳಿ ದರವೂ ಹೆಚ್ಚಾಗ್ತಿದೆ. ಮಾರುಕಟ್ಟೆಯಲ್ಲಿ ಕೆಜಿ ಈರುಳ್ಳಿ ದರ 37 ರೂಪಾಯಿಗೆ ತಲುಪಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದೆ. ಪೂರೈಕೆ ಸುಧಾರಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಈರುಳ್ಳಿ ರಫ್ತಿನ ಮೇಲೆ 40ರಷ್ಟು ಸುಂಕ ವಿಧಿಸಿದೆ. ರಫ್ತು ಸುಂಕ ಡಿಸೆಂಬರ್ 31ರವರೆಗೆ ಜಾರಿಯಲ್ಲಿ ಇರಲಿದೆ. ಏಪ್ರಿಲ್ 1ರಿಂದ ಆಗಸ್ಟ್ 4ರವರೆಗಿನ ಅವಧಿಯಲ್ಲಿ 9.75 ಲಕ್ಷ ಟನ್ ಈರುಳ್ಳಿ ರಫ್ತಾಗಿದೆ. ಮೌಲ್ಯದ ಲೆಕ್ಕದಲ್ಲಿ ಭಾರತದಿಂದ ಹೆಚ್ಚು ಈರುಳ್ಳಿ ಆಮದು ಮಾಡಿಕೊಳ್ಳುತ್ತಿರುವ ದೇಶಗಳ ಸಾಲಿನಲ್ಲಿ ಬಾಂಗ್ಲಾದೇಶ, ಮಲೇಷ್ಯಾ ಮತ್ತು ಯುಎಇಗಳಿವೆ. ಕೋಲಾರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಟೊಮೆಟೊ ದರ ಕುಸಿತ ಕಂಡಿದೆ. ಆದ್ದರಿಂದ ರೈತರು ಸಿಡಿದೆದ್ದಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರೇ, ಮನೆಯಲ್ಲಿ ಒಂದು ಒಡವೆಯೂ ಇಲ್ಲ, ಎಲ್ಲವೂ ಅಡಮಾನ ಇಟ್ಟು ಟೊಮೆಟೊ ಬೆಳೆದಿದ್ದೇವೆ. ಫ್ರೀ ಸ್ಕೀಮ್ನಿಂದ ರೈತರ ತೋಟಗಳಲ್ಲಿ ಕೆಲಸ ಮಾಡಲು ಕಾರ್ಮಿಕರು ಸಿಗ್ತಿಲ್ಲ ಎಂದು ಕಿಡಿಕಾರಿದ್ದಾರೆ. 400 ರೂಪಾಯಿ ಆಗಿದೆ ಸರ್. ನಮ್ಗೆ 1 ಎಕರೆ ಬೆಳಿಬೇಕು ಅಂದ್ರೆ 5 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ. ಬಟ್ ಲೇಬರ್ ಸಿಗ್ತಾ ಇಲ್ಲ. ಈ ಉಚಿತ ಬೇರೆ ಕೊಟ್ಬಿಟ್ಟು ಈಗ ಎಲ್ಲಂದ್ರಲ್ಲಿ ಹೋಗ್ತಾರೆ ಜನಗಳು. ನಮ್ಮ ಹಳ್ಳಿಗಳಾಗ ಎಲ್ಲಂದ್ರಲ್ಲಿ ಹೋಗ್ತಾನೆ ಇದ್ದಾರೆ. ಬಸ್ಗಳು ಉಚಿತ ಅಂತ ಕೊಟ್ಟಿದ್ದಾರೆ, ಅದಕ್ಕೂ ಎಲ್ಲಂದ್ರಲ್ಲಿ ಹೋಗ್ತಾರೆ. ಆ ಲೇಬರ್ ಸಿಗ್ತಾ ಇಲ್ಲ. ಮತ್ತೆ ಇನ್ನೊಂದು ಸರ್, ನಮ್ಮ ಇಡೀ ರೈತರ ಸಮಾಜ ಎಷ್ಟು ಜನ ಇದ್ದಾರೆ ಅಷ್ಟು ಜನದಲ್ಲೂ ಒಂದು ಒಡವೆ ಇಲ್ಲ ಸರ್. ಎಲ್ಲ ಒಡವೆ ಬ್ಯಾಂಕಲ್ಲಿದೆ. ನಾವು ಸಾಲ ಮಾಡಿ ನಾವು ಬಂಡವಾಳ ಹಾಕಿದ್ದೀವಿ. ಆ ಬಂಡವಾಳನೂ ಬರ್ತಾ ಇಲ್ಲ. ನಮಗೂ ಒಂದು ಗ್ಯಾರಂಟಿ ಕೊಡ್ಬೇಕು. ಯಾಕಂದ್ರೆ ರೈತರಿಗೆ ಇವತ್ತು 2000 ಆಗುತ್ತೆ, ನಾಳೆ ಒಂದು 15 ದಿನಕ್ಕೆ 200-300 ಬರುತ್ತೆ. ಆದ್ರೆ ಪ್ರತಿಯೊಂದು ರೇಟು, ಒಂದು ಲೇಬರ್ ತಾಗಿನಿಂದ, ಒಂದು ಮದ್ದು ತಾಗಿನಿಂದ, ಮೊದಲು ಮದ್ದು ಎಷ್ಟಿತ್ತು, ಮದ್ದು 5000ಕ್ಕೆ ಬರೋ ಮದ್ದು 10,000 ಆಗಿದೆ. ಒಂದು ಗೊಬ್ಬರದ ಮೂಟಿದ ಬೆಲೆ, ಒಂದು ಬೂಸ್ಟ್ ಇಂತ ಇದು 5300-400 ರೂಪಾಯಿ ಇದೆ. ತುಂಬಾ ರೈತರಿಗೆ ಹೇಳ್ಬೇಕಂದ್ರೆ 400-500 ಟೊಮೆಟೊ ಏನು ಸಿಗಲ್ಲ. ಒಮ್ಮೊಮ್ಮೆ ಮುನಿಸ್ಕೊಂಡು ಮಾರಿಯನ್ನೂ ತೋರಿಸದೆ ಕಾಡೋ ಮಳೆರಾಯ ಮತ್ತೊಮ್ಮೆ ಬದುಕೆ ಮುಳುಗ್ ಹೋಗುವಂತೆ ಭೋರ್ಗರೆದು ಬಿಡ್ತಾನೆ. ಉತ್ತರ ಭಾರತವನ್ನ ತತ್ತರಿಸಿ ಹೋಗುವಂತೆ ಮಾಡಿದ ವರುಣ ಈಗ ಚೀನಾ, ಅಮೆರಿಕಾದ ಮೇಲೆ ಮುನಿಸ್ಕೊಂಡಿದ್ದಾನೆ.
ಅಮೆರಿಕದ ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ಪ್ರಕೃತಿಯ ರುದ್ರನರ್ತನ ಜೋರಾಗಿದೆ. ಹಿಲರಿ ಚಂಡಮಾರುತ ದಕ್ಷಿಣ ಕ್ಯಾಲಿಫೋರ್ನಿಯಾ ಪ್ರವೇಶಿಸಿದೆ. ಧಾರಾಕಾರ ಮಳೆಯಿಂದಾಗಿ ಜನಸಾಮಾನ್ಯರು ಕಂಗಾಲಾಗಿದ್ದಾರೆ. ಇನ್ನೊಂದೆಡೆ 5.1 ತೀವ್ರತೆಯ ಭೂಕಂಪ ಕೂಡ ಸಂಭವಿಸಿದೆ. ದಕ್ಷಿಣ ಕ್ಯಾಲಿಫೋರ್ನಿಯಾ ಪ್ರವೇಶಿಸಿರುವ ಚಂಡಮಾರುತ ಭಾರೀ ಮಳೆ ಮತ್ತು ಪ್ರವಾಹ ಉಂಟು ಮಾಡಿದೆ. ಹೀಗಾಗಿ ಜನರು ಎಚ್ಚರಿಕೆ ವಹಿಸಬೇಕು ಎಂದು ಅಲ್ಲಿನ ಸರ್ಕಾರ ಸೂಚನೆ ನೀಡಿದೆ. ಜೊತೆಗೆ ಅರಿಜೋನಾ ಮತ್ತು ನೆವಾಡಾದ ಭಾಗಗಳಲ್ಲೂ ಭಾರೀ ಮಳೆ ಮತ್ತು ತೀವ್ರ ಪ್ರವಾಹ ಉಂಟಾಗುವ ಸಾಧ್ಯತೆ ಹೆಚ್ಚಿದೆ. ಚೀನಾದಲ್ಲೂ ಧಾರಾಕಾರ ಮಳೆಯಾಗುತ್ತಿದೆ. ಚೆಂಗ್ಡು ಪ್ರಾಂತ್ಯದಲ್ಲಿ ಮಳೆಯಿಂದ 2 ಮೃತಪಟ್ಟಿದ್ದರೆ 6 ಜನರು ಕೊಚ್ಕೊಂಡು ಹೋಗಿದ್ದಾರೆ. ಅಪಾರ ಪ್ರಮಾಣದ ಮಳೆಯಿಂದ ಬೆಳೆ ಹಾನಿಯಾಗಿದ್ದು ಚೀನಿ ರೈತರು ಕಂಗಾಲಾಗಿದ್ದಾರೆ. ದಿನದ ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಸೂಪರ್ ಸ್ಪೀಡ್ನಲ್ಲಿ. ಕಿಚ್ಚ ಸುದೀಪ್ ನಿರ್ಮಾಪಕ ಎಂಎನ್ ಕುಮಾರ್ ನಡುವಿನ ವಿವಾದ ಕೋರ್ಟ್ನಲ್ಲಿದೆ. ಸುದೀಪ್ ವಿರುದ್ಧ ಸಾರ್ವಜನಿಕವಾಗಿ ಅವಹೇಳನಕಾರಿ ಹೇಳಿಕೆ ನೀಡಬಾರದು ಅಂತ ಕೋರ್ಟ್ ಆದೇಶಿಸಿದೆ. ಸ್ನೇಹಿತನ ಮಗಳ ಮೇಲೆ ಅತ್ಯಾಚಾರವೆಸಗಿದ್ದ ಅಧಿಕಾರಿಯನ್ನ ದೆಹಲಿ ಸಿಎಂ ಅಮಾನತುಗೊಳಿಸಿದ್ದಾರೆ. ಇದರಿಂದ ಬಾಲಕಿ ಗರ್ಭಿಣಿಯಾಗಿದ್ದು ಆತನ ಪತ್ನಿ ಗರ್ಭಪಾತ ಮಾಡಿಸಿದ್ದಾಳಂತೆ. ಚಿಕ್ಕಬಳ್ಳಾಪುರದಲ್ಲಿರುವ ಇಶಾ ಫೌಂಡೇಶನ್ನಲ್ಲಿ ಇವತ್ತು ನಾಗರ ಪಂಚಮಿ ಪ್ರಯುಕ್ತ ವಿಶೇಷ ಪೂಜೆ ಏರ್ಪಡಿಸಲಾಗಿದೆ. ಅದರಿಂದ ಪೂಜೆಗೆ ನಟಿ ತಮನ್ನಾ ಕೂಡ ಬಂದಿದ್ದಾರೆ. ಚೆಸ್ ವಿಶ್ವಕಪ್ನಲ್ಲಿ ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಫೈನಲ್ನಲ್ಲಿ ಪ್ರಜ್ಞಾನಂದಗೆ ನಾರ್ವೆಯ ಕಾರ್ಲ್ಸನ್ ಎದುರಾಗಲಿದ್ದಾರೆ. ಇದು ಇವತ್ತಿನ ಸೂಪರ್ ಪ್ರೈಮ್ ಎಟ್ 9. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.